ಪದ್ದು ಅಕ್ಕ, ನೀನು ಹೇಳ್ದಂಗೆ ಏನಿಯ ಮಾಡಿದೆ ನಾನಂತೂ. ಏನು ಗೊತ್ತಾ ಅಕ್ಕ, ಅದೇ ಈಗ ಭದ್ರಮ್ಮನ ಮಗಳು ಹಂಗೇನಿಯ ನಮ್ಮ ರಾಧಕ್ಕನ ಗಂಡ ಇಬ್ರು ಮನೆ ಬಿಟ್ಬಿಟ್ಟು ಹೊಂಟೋದ್ರಂತೆ. ಹೋಗೋದಷ್ಟೇ ಅಲ್ಲ, ಪ್ರೇಮಕ್ಕನ ಮನೆಗೆ ಹೋಗಿದ್ರಂತೆ. ಪ್ರೇಮಕ್ಕ ಮಾಕ್ಕ ಓದ್ಬಿಟ್ಟು ಕಳಿಸ್ಲಂತೆ. ನಿಮ್ಮ ವಾರ್ಗಿತ್ತಿ ಪ್ರೇಮ ಅವ್ರ ಮನೆಗೂ ಹೋಗಿದ್ರಂತೆ. ಮಾಕ್ಕ ಓದ್ಬಿಟ್ಟು ಕಳಿಸ್ಬಿಟ್ರಂತೆ ಹೋಗು ಅಂತ ಹೇಳ್ಬಿಟ್ಟು. ಅಲ್ಲ ಅವು ಇಷ್ಟೆಲ್ಲನೂ ಆದ್ರೂ ಏನೂ ಆಗಿಲ್ಲ ಅನ್ನಂಗಳು ಬಿಲ್ಡಪ್ ತಗೊಂಡು ವಾಟ್ಸಪ್ಪಾಗೆಲ್ಲನೂ ಮೈ ಲವ್ ಮೈ ಅದು ಅಂತ ಹಾಕೊಂಡು ಓಡಾಡ್ತಿತ್ತಾಳೆ. ಅಯ್ಯೇ ನೋಡು, ಎಲ್ಲ ಗೆದ್ವಿ ಅಂತ ಅನ್ಕೋಬೇಡ. ಅವಳೇನಾದರೂ ಇವಾಗ ಹೋಗ್ಬಿಟ್ಟು ಅವ್ರ ಅಮ್ಮನ ಹತ್ರ ಭದ್ರಮ್ಮನ ಹತ್ರ ಅಮ್ಮ ಅಣ್ಣ ಹಿಂಗೆ ಮನೆ ಬಿಟ್ಬಿಟ್ಟು ಕಳಿಸ್ಬಿಟ್ಟ ಕಣಮ್ಮ, ಅಮ್ಮ ಅಣ್ಣ ಹಿಂಗೆ ಮಾಡ್ಬಿಟ್ಟ ಕಣಮ್ಮ, ಏನು ಮಾಡೋದು ಕಣಮ್ಮ, ನನ್ನ ಕಷ್ಟ, ನನಗೇನಾರು ಸಹಾಯ ಮಾಡಮ್ಮ ಅಂತಂದರೆ ಭದ್ರಮ್ಮ ಮಗಳಿಗೋಸ್ಕರ ಬೆಳಗಿಕ್ಕೆ ಒಂದು ಮನೆಯೇ ರೆಡಿ ಮಾಡಿಸ್ಬಿಟ್ಟು ಹೊಂದಿಸ್ಬಿಟ್ಟು ಕೊಡ್ತಾಳೆ. ಅವಳಿಗೆ ಏನು ಬೇಕೋ ಸೌಕರ್ಯ ಎಲ್ಲನೂ ಮಾಡ್ಬಿಟ್ಟು ಕೊಡ್ತಾಳೆ ಗೊತ್ತಾ. ನೀನು ಅದ್ರ ಬಗ್ಗೆ ಒಂಚೂರು ಹೇಳಿ ಆ ಭದ್ರಮ್ಮನ ಮಗಂಗೆ ಹೊಸಿ ಅಡ್ಕೋಗಿ ತಗೊಂಬಿಟ್ ಬಾ. ಆವಾಗ ಬುದ್ಧಿ ಓದ್ತದೆ. ಆ ಭದ್ರಮ್ಮನ ಮಗಂಗೆಲ್ಲ ಹೇಳಿದ್ರೆ ಆವಾಗ ನೋಡು ಸುಮ್ಮನೆ ಆಯ್ತಾನೆ. ಹೂ ಪದ್ದಕ್ಕ ಅಲ್ವಾ, ಭದ್ರಮ್ಮಗೆ ಏನ ಮಗಳು ಹಿಂಗೆ ಬೀದಿನಾಗ ಬಿದ್ದವಳೆ ಅಂತ ಏನಾರ ಗೊತ್ತಾಯ್ತು ಅಂತ ಹೇಳಿದ್ರೆ ಪಕ್ಕ ಹೇಳ್ತೀನಿ, ಪಕ್ಕ ಏನಾರ ಸಹಾಯ ಮಾಡ್ತಾಳೆ. ನೀನು ನೋಡ್ತಾ ಇರು ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಭದ್ರಮ್ಮ ಮಗಳಿಗೆ 10 ಪೈಸಾ ಕೊಡಬಾರ್ದು, ನಾನು ಹಂಗೆ ಮಾಡ್ತೀನಿ. ನನಗೆ ಗೊತ್ತು ಬಿಡು, ನೀನು ಸಕ್ಕತ್ ಖತರ್ನಾಕ್ ಇಂಟೆಲಿಜೆಂಟು ಅಂತ ಹೇಳ್ಬಿಟ್ಟು. ಸರಿಯಾಗಿ ಮಾಡೋದು ಮಾಡ್ತೀಯ ನೋಡು. ಅವ್ರಿಗೂ ಜೀವನ ಅರ್ಥ ಆಗಬೇಕು. ಯಾರೊಬ್ರು ಜೀವನನ ಹಾಳು ಮಾಡ್ಬಿಟ್ಟು, ಯಾರೊಬ್ರು ಲೈಫ್ ಜೊತೆ ಹಾಳು ಮಾಡ್ಬಿಟ್ಟು ಅವಳದು ಹೆಂಗೆ ಆರಾಮಾಗಿತ್ತಾಳೆ ಅಷ್ಟು ಕೇಳ್ಕೊಂಡಿದ್ದೀನಿ ಹೋಗಿ ನಾನು. ಬೇಡ, ಒಬ್ರು ಜೀವನ ಹಾಳು ಮಾಡಬೇಡ, ನಿನಗೆ ಅಂತ ಬೇಕಾದ್ರೆ ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡ್ಕೊಡ್ತೀವಿ ಅಂದರೆ ನೀನು ಯಾವಳೆ ಹೇಳಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡೋದ. ಅನುಭವಿಸ್ಲಿ, ಸುಮ್ಮನೆ ಎಲ್ರಿಗೂ ಅನುಭವಿಸ್ದಾಗ ಏನಿಯ ಬುದ್ಧಿ ಬರೋದು. ಸರಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಆ ವಿಷಯಕ್ಕೆ ಈಗ ಹೋಗಿ ಅವನನ್ನು ಕರೆದು ಸರಿಯಾಗಿ ಫಿಟ್ಟಿಂಗ್ ಇಕ್ತೀನಿ ನೋಡ್ರಿ. ಅದೇ ಗೊತ್ತಲ್ಲ ಏನು ಹೇಳ್ಬೇಕು ಅಂತ ಹೇಳ್ಬಿಟ್ಟು. ಬಿಡು ಪದ್ದಕ್ಕ, ನಿನ್ನ ಜೊತೆ ಇದ್ಮೇಲೆ ನನಗೆ ಅಷ್ಟು ಗೊತ್ತಾಗಕ್ಕಿಲ್ವಾ, ಚೆನ್ನಾಗಿ ಗೊತ್ತಾಗೈತೆ ನನಗೂ ಏನೇನು ಮಾಡಬೇಕು, ಹೆಂಗೆ ಫಿಟ್ಟಿಂಗ್ ಇಕ್ಬೇಕು ಅಂತ. ಸರಿ ಸರಿ, ಹೋಗಿ ಫಿಟ್ಟಿಂಗ್ ಇಕ್ಕು. ಆ ಭದ್ರಮ್ಮನ ಮಗ ಅಂತೂ ನಿನ್ನ ಅಯ್ಯೋ ಅದು ಏನು ಹಚ್ಕೊಬಿಟ್ಟವನೋ ಏನು ಕತೆನೋ. ಹೊಸಿ ಹುಷಾರು ಸರಿನಾ. ಅವನ ಜೊತೆ ಮದುವೆ ಆದರೆ ನನಗೇನು ಬೇಜಾರಿಲ್ಲ, ಭದ್ರಮ್ಮನಿಗೊಂದು ಅಡ್ಕ ಮಾಡ್ಬೋದು. ಆದರೆ ನಿನಗೆ ಅಷ್ಟೊಂದು ಇಷ್ಟ ಇಲ್ವಲ್ಲ ಮದುವೆ ಗಿದ್ವೆ ಏನೂ. ಇಲ್ಲ ಕಣಕ್ಕ, ಈಗ ಸದ್ಯಕ್ಕೆ ನಂಗೆ ಮದುವೆಗಿದ್ವೆ ಅವನನ್ನು ಮದುವೆ ಮಾಡ್ಕೊಳ್ಳೋ ಇಂಟ್ರೆಸ್ಟು ಯಾವ ಇಂಟ್ರೆಸ್ಟೂ ನನಗಿಲ್ಲ ಕಣಕ್ಕ. ಈಗ ಸದ್ಯಕ್ಕೆ ಮದುವೆ ಅನ್ನೋದೇನಿಯ ನನ್ನ ತಲೆನಾಗಿಲ್ಲ ಅಷ್ಟೇನಿಯ. ಹೊಸಿ ದೂರ ನನಗೂ ಮದುವೆಗೂ ದೂರ ದೂರ ಅನ್ನಂಗೆ ಆಗೋಗ್ಬಿಟ್ಟೈತೆ. ಸರಿ ಸರಿ, ಹೋಗು. ನಾನು ತರಕಾರಿ ಅಂಗಡಿ ತಾಗ ಜಯಮ್ಮನ್ನೇ ಬಿಟ್ಬಿಟ್ಟು ಬಂದಿದ್ದೀನಿ. ಮತ್ತು ಅಲ್ಲಿಗೆ ಬೇರೆ ಹೋಗ್ಬಿಟ್ಟು ಅಲ್ಲೆಲ್ಲ ನೋಡ್ಕೋಬೇಕು. ಸರಿ ಸರಿ ರಾಧಕ್ಕ, ನೀನೇನು ಯೋಚನೆ ಮಾಡಬೇಡ. ನಿನ್ನ ಗಂಡಂಗೆ ಆದಷ್ಟು ಬೇಗನೆ ಬುದ್ಧಿ ಬರ್ತದೆ ಸರಿನಾ. ನೀನು ಅಷ್ಟೊಂದೆಲ್ಲ ಯೋಚನೆ ಮಾಡಿ ತಲೆ ಕೆರ್ಕೊಂಡು ಏನು ಮಾಡಬೇಡ. ನೀನು ಬಿಸ್ನೆಸ್ ಕಡೆ ಫೋಕಸ್ ಮಾಡ್ತಿದ್ದೀಗಲ್ಲ, ಮಾಡು ಸರಿನಾ. ನಿನ್ನ ಗಂಡನ ಯೋಚನೆನ ತಲೆಯಿಂದ ತೆಗೆದಾಕು. ಅವನಿಗೇನೇನಿಯ ತಲೆನಾಗ ಬುದ್ಧಿ ಬರ್ತದೆ. ಒಂದಲ್ಲ ಒಂದಿನ ಅವನಿಗೂ ಅರ್ಥ ಆಯ್ತದೆ ಏನು ಎತ್ತ ನಾನು ಎಂಥ ತಪ್ಪು ಕೆಲಸ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಆ ಭದ್ರಮ್ಮನ ಮಗಳ ಜೊತೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಎಣಗಕ್ಕಾಯ್ತದೆ. ನೀನಿರೋ ತನಕನೂ ನನಗೆಲ್ಲ ಧೈರ್ಯನೂ ಐತದೆ ಕಣ್ಪದ್ದು. ನೀನೇ ತಾನೇ ನನಗೆ ಬಿಸ್ನೆಸ್ ಮಾಡೋಕೆ ಅದಕ್ಕೆ ಇದಕ್ಕೆ ಎಲ್ಲನೂ ಪ್ರೋತ್ಸಾಹ ಕೊಟ್ಟು ಮಾಡಿಸ್ತಿರೋದು ನೋಡು. ಎಲ್ಲನೂ ಅದೇ ಪುಡಿಗಳೆಲ್ಲನೂ ಮಾಡಿಬಿಟ್ಟು ಆಗ್ಲೇನಿಯಾ ಕಳಿಸ್ಕೊಟ್ಟಿದ್ದೀನಿ. ಅವರು ಇನ್ನೇನು ಫೋನ್ ಮಾಡ್ತಾರೆ ಅನ್ನಿಸ್ತದೆ. ಕಾಸು ಗೀಸು ಏನು ಕಳಿಸಿಲ್ಲ ಇನ್ನೂ. ನೋಡಬೇಕು, ಬಂದ್ಬಿಟ್ಟು ಏನೋ ಬರ್ತೀವಿ ಎಲ್ಲ ನೋಡ್ತೀವಿ ಹಂಗೆ ಹಿಂಗೆ ಅಂತಿದ್ರು. ನೋಡೋಣ. ಇಲ್ಲ ಇಲ್ಲ, ಕಂಪ್ನಿ ಮೋಸ ಗೀಸ ಎಲ್ಲ ಮಾಡೋಕ್ಕಿಲ್ಲ ಕಣಕ್ಕ. ತುಂಬ ಒಳ್ಳೆ ಕಂಪ್ನಿನೇನಿಯ. ಅದೇ ಲೇಟ್ ಆಗ್ಬೋದು ಅಷ್ಟೇನಿಯ ಹೊಸಿ. ಎಲ್ಲ ಕೊಟ್ಟು ಕಳ್ಸಿದೀಗ ತಾನೇ, ಅದೇ ಹಬ್ಬದ ಟೈಮ್ ಅಲ್ವಾ, ಎಲ್ಲ ಸ್ವಲ್ಪ ಡಿಲೇ ಆಯ್ತದೆ. ಅವರೇನೋ ಬಂದೊಂದ್ಕಿಂತ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲ ವಿಸಿಟ್ ಮಾಡಿ ಕಾಸು ಗೀಸು ಎಲ್ಲನೂ ಕೊಟ್ಬಿಟ್ಟೇನೇನಿಯ ಒಯ್ತಾರೆ ಅನ್ನಿಸ್ತದೆ. ಊಪದು ಬಿಸ್ನೆಸ್ದೇನೂ ಪ್ರಾಬ್ಲಮ್ ಇಲ್ಲ ಬಿಡು, ಆಯ್ತದೆ. ಆದರೆ ಪಾಪ ನೀನು ನಿನ್ನ ಬಿಸ್ನೆಸ್ಸು ನೋಡ್ಕೊಂತೀಗ, ನನ್ನ ಕಡೆನೂ ತಲೆ ಕೊಡ್ತೀಗ, ಫ್ಯಾಮಿಲಿ ಕಡೆನೂ ತಲೆ ಕೊಡ್ತೀಗ. ಯಪ್ಪ ನಿಜವಾಗ್ಲೂ ಎಲ್ಲ ಕಡೆನೂ ನೀನೇನು ಐತೀಯ. ನನಗೆ ನಾನು ಬಿಸ್ನೆಸ್ ಮಾಡ್ತಾ ಇದ್ರೆ ಮನೆ ಕಡೆ ನೋಡೋಕ್ಕಾಗಿಲ್ಲ, ಮನೆ ಕಡೆ ನೋಡ್ತಾ ಇದ್ರೆ ಬಿಸ್ನೆಸ್ ನೋಡೋಕ್ಕಾಗ್ತಿಲ್ಲ. ಅಯ್ಯೋ ನನಗಂತೂ ಯಪ್ಪ ಒಂದು ನೋಡಿದ್ರೆ ಒಂದು ನೋಡೋಕ್ಕಾಗಿಲ್ಲ. ನೀನು ನೋಡು, ಒಂದು ಕಡೆ ಅಲ್ಲ ಆ ವ್ಯಾಪಾರ ಈ ವ್ಯಾಪಾರ ಅಂತ 16 ವ್ಯಾಪಾರ ಮಾಡ್ತೀಗ. ಹೌದಾ ಬಿಡು, ಎಲ್ಲರೂ ಒಂದೇ ಥರ ಇರೋಕ್ಕಾಯ್ತದ. ನನಗಂತೂ ನಿನ್ನ ಥರ ಇರೋಕ್ಕಾಗಿಲ್ಲ ಬಿಡಮ್ಮ. ಮನೆ ಕೆಲಸ ನೋಡ್ಕೊಂಡು ಇದು ನೋಡ್ಕೊಂಡು ಅದು ನೋಡ್ಕೊಂಡು ಯಪ್ಪ ನನ್ನ ಕೈಲಿ ಆಗೋಕ್ಕಿಲ್ಲ. ನನಗೂ ಆಗೋಕ್ಕಿಲ್ಲ. ಆದರೂ ಜೀವನದಾಗ ಮುಂದೆ ಬರಬೇಕಲ್ಲ, ಪ್ರಯತ್ನ ಪಡಬೇಕಲ್ಲ. ನನಗೂ ಕಷ್ಟ ಆಯ್ತದೆ, ಎಲ್ಲ ಕಡೆ ನೋಡೋಕ್ಕಾಗಕ್ಕಿಲ್ಲ. ಆದರೆ ಒಂದೇ ಕಡೆ ಅಂತ ನೋಡ್ಕೊಂಡು ಕುಂತ್ಕೊಂಡ್ರೆ ಜೀವನ ಅದಕ್ಕೇನಿ ಎಲ್ಲನೂ ಮಾಡೋದು. ಸರಿ ಸರಿ ಕಣಕ್ಕೂ, ನಾನು ತರಕಾರಿ ಅಲ್ಲೇ ಬಿಟ್ಬಿಟ್ಟಿವ್ನಿ, ಒಬ್ಬಳನ್ನೇ ಬಿಟ್ಬಿಟ್ಟು ಬಂದ್ಬಿಟ್ಟಿವ್ನಿ, ಹೋಯ್ತೀನಿ. ಸರಿ ಪದ್ದು.
ಪೊದ್ದು ಇರಲಿಲ್ಲ ಅಂತ ಹೇಳಿದ್ರೆ ನನ್ನ ಜೀವನದಾಗೆ ಯಾವತ್ತೂ ಸುಮ್ಮನೆ ಬೇಜಾರು ಮಾಡ್ಕೊಂಬಿಟ್ಟು ಸೋತೆ ಅಂತ ಹೇಳ್ಬಿಟ್ಟು ಸುಮ್ಮನಾಗೋಗ್ಬಿಡ್ತಾ ಇದ್ನೋ ಏನೋ. ಆದರೆ ಹೆಂಗೋನುವೆ ಪೊದ್ದು ಇದ್ದು ನನಗೆಲ್ಲ ಮೋಟಿವೇಶನ್ ಮಾಡಿಬಿಟ್ಟು ಹಂಗೆ ಹಿಂಗೆ ಅಂತ ಹೇಳಿದ್ದಕ್ಕೆ ಇಲ್ಲಿ ಗಂಟನಾದ್ರೂ ಬದುಕಿ ಏನೋ ಒಂದು ಮಾಡ್ತಾ ಇವ್ನಿ. ನೋಡೋಣ ನಂದು ಬಿಸ್ನೆಸ್ಗೆಲ್ಲ ದುಡ್ಡು ಕೊಡ್ತಾರೋ ಯಾವಾಗ ಕೊಡ್ತಾರೋ ಏನೋ. ಪೊದ್ದು ಸುಮ್ಮನೆ ಟೆನ್ಷನ್ ಇಕ್ಕೋದು ಬೇಡ. ಪೊದ್ದು ಸುಮ್ಮನೆ ಏನಿಯೋ ಟೆನ್ಷನ್ ತಗೊಂತಾಳೆ, ಹಂಗೆ ಹಿಂಗೆ ಅಂತ. ಅವಳಿಗೆ ಯಾಕೆ ಸುಮ್ಮನೆ ಟೆನ್ಷನ್ ಕೊಡಬೇಕು? ಬಂದಾಗ ನೋಡ್ಕೊಂಡು ಬಾ, ಮೋಸ ಯಾಕೆ ಮಾಡ್ತಾರೆ? ಹಾಂ, ಹಬ್ಬಬ್ಬಾ, ನನಗಂತೂ ನಿಂತ್ಕೊಂಡು ಇಲ್ಲಿ ಬೇಜಾರಾಗೋಗ್ಬಿಡ್ತದೆ. ಈ ನನ್ನ ಮಗ ಬರ್ತೀನಿ ಅಂತ ಇನ್ನೂ ಬರಲಿಲ್ಲ. ಫಿಟ್ಟಿಂಗ್ ಇಕ್ಬಿಟ್ಟು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ತಲೆ ತಿಂತಾನೆ. ನನಗೆ ಮಾಡೋಕ್ಕೆ 1000 ಕೆಲಸವೇ. ಇವನ ಜೊತೆ ಯಾರಿರ್ತಾರೆ? ಬೇಬಿ, ಓ ಹಾಯ್ ಬೇಬಿ. ಹಾಯ್ ಬೇಬಿ. ನೀನ್ ಇವತ್ತು ಸಿಕ್ತೀಯ ಅಂತ ನಾನು ಅನ್ಕೊಂಡೆ ಏನಿರಲಿಲ್ಲ ಗೊತ್ತಾ. ಆದ್ರೂ ನಿನ್ನ ನೋಡ್ಬೇಕು ಅಂತ ಶಾನೆ ಅನ್ನಿಸ್ತಿತ್ತು. ಕೊನೆಗೂ ಹೆಂಗೋ ಯಾರ ದಯೆಯಿಂದನೋ, ದೇವ್ರ ದಯೆಯಿಂದನೋ ಯಾರ ದಯೆಯಿಂದನೋ ನೀನಂತೂ ಸಿಕ್ಬಿಟ್ಟೆ ನೋಡು. ನನ್ನ ಖುಷಿ ಎಲ್ಲನೂ ಇದಂತೂ ಏನು ನಾನು ನೋಡ್ಬೇಕು ಅಂತ ಅನ್ನಿಸ್ತಾ? ಇಲ್ಲ, ನಿನಗೊಂದು ಇಸ್ಸೆ ಹೇಳೋಣ ಅಂತ ಬಂದೆ. ಇಸ್ಯಾನಾ? ಏನ್ ಇಸ್ಯಾ? ನೋಡು, ನೀನು ಹೇಳ್ದಂಗೆ ಏನಿಯಾ, ನನ್ನ ತಂಗಿನ ಹಂಗೇನಿಯಾ, ನನ್ನ ತಂಗಿ ಗಂಡು ನಾ ಮನೆ ಬಿಟ್ಬಿಟ್ಟು ಓಡಿಸ್ಬಿಟ್ಟಿದ್ದೀನಿ. ಇನ್ನು ನಮ್ಮ ಮನೆಯಾಗೆ ನಾನು, ನೀನು, ನಮ್ಮಮ್ಮ, ನಮ್ಮ ಅಪ್ಪ ಬಿಡು ಯಾವಾಗೋ ನನ್ನ ಕಿತ ಬರ್ತದೆ. ಇನ್ನು ಬಿಟ್ರೆ ಇನ್ನು ಯಾರೂ ಇಲ್ಲ. ಈಗ ಅದೆಲ್ಲ ವಿಷಯ ಅಲ್ಲ. ಹೆಂಗೋನು ಇವಾಗ ನಿನ್ನ ತಂಗಿ ಹೆಂಗೋ ಮನೆ ಬಿಟ್ಬಿಟ್ಟು ಹೊಂಟೋದ್ಲು, ಅದ್ರಾಗೇನು ಎರಡನೇ ಮಾತಿಲ್ಲ. ಆದರೆ ಇವಾಗ ಮತ್ತೆ ನಿನ್ನ ತಂಗಿ ಬಂದ್ಬಿಟ್ಟು ಮನೆನಾಗೆ ನಿಮ್ಮ ಅಮ್ಮನ ಹತ್ರ ಮತ್ತೆ ದುಡ್ಡು ಪಡ್ಡು ಎಲ್ಲ ಇಸ್ಕೊಂಡು ಹೊಂಟೋಗ್ಬಿಡ್ತಾಳಲ್ಲ. ದುಡ್ಡೆಲ್ಲ ಇಸ್ಕೊಂಡು ಹೋಗ್ಬಿಟ್ಟು ನಿಮ್ಮ ಅಮ್ಮ ನಿನಗಿನ್ನ ಜಾಸ್ತಿ ಎಲ್ಲ ಅವಳಿಗೇನೇ ಒರೆಸಿ ಮಗಳು ಅಂತ ಕೊಟ್ಬಿಡ್ತದೆ. ಆಮೇಲೆ ನನಗೂ ನಿನಗೂ ಮನೆನಾಗ ಏನು ಉಳಿಯಲ್ಲ, ಎಲ್ಲ ಸೊನ್ನೆ ಆಗೋಗ್ಬಿಡ್ತದಲ್ಲ ಅಂತ ಬೇಜಾರಾಯ್ತೈತೆ ನನಗಂತೂ. ಏನು ಮಾಡೋದು ಅಂತ ನಿನಗೆ ಗೊತ್ತಾಗ್ತಿಲ್ಲ. ನಿಂಗೆ ಹೇಳಿದ್ರೆ ಬೇಜಾರು ಮಾಡ್ಕೊಂತೀಗೇನೋ, ಅದಕ್ಕೆ. ಆದರೂ ನೀನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ, ನನ್ನ ತಂಗಿ ಯಾಕೆ ಬಂದ್ಬಿಟ್ಟು ಕೇಳ್ತಾಳೆ? ಯಾಕೆ ಕೇಳಲ್ಲ? ಕೇಳ್ತಾಳೆ ಬಂದ್ಬಿಟ್ಟು ಬೇಕು ಅಂತ ಹೇಳ್ಬಿಟ್ಟು. ಇಲ್ಲ, ಬಂದು ಕೇಳಿದ್ರು ನಾನು ಏನೋ ಒಂದು ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ತೀನಿ ಬಿಡು. ಹೆಂಗ್ ಮ್ಯಾನೇಜ್ ಮಾಡ್ತೀಯಾ? ನೋಡು, ನೀನೇ ನಿಮ್ಮ ಅಮ್ಮಂಗೆ ಹೆಂಗಾದ್ರೂ ಒಂದು ಫಿಟ್ಟಿಂಗ್ ಇಕ್ಬಿಟ್ಟು ಹೇಳಿ ನಿನ್ನ ತಂಗಿ ಬಂದ್ಬಿಟ್ಟು ದುಡ್ಡು ಕೇಳಿದ್ರು ನಿಮ್ಮ ಅಮ್ಮ ದುಡ್ಡನ್ನ ಕೊಡಬಾರ್ದು. ಆ ಥರ ಏನಾದರೂ ಮಾಡು ಪ್ಲೀಸ್. ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ ದುಡ್ಡೆಲ್ಲ ಕಳ್ಕೊಳ್ಳೋದು. ಯಾಕಂದರೆ ನೀವು ಇಷ್ಟಪಟ್ಟಿರೋ ಹುಡುಗಂಗೆ ಏನಿಯಾ ಕೊಟ್ಬಿಟ್ಟು ನಿನ್ನ ತಂಗಿನ ಮದುವೆ ಮಾಡಿದ್ದಿದ್ರೆ ಚೆನ್ನಾಗಿರೋದೇನೋ. ಆದರೆ ನಿನಗೂ ಗೊತ್ತು, ನಮ್ಮ ರಾಧಕ್ಕನ ಗಂಡನ ಮದುವೆ ಮಾಡ್ಕೊಂಡವಳೆ ನಿನ್ನ ತಂಗಿ ಅಂತ. ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತೈತೆ ಗೊತ್ತಾ? ಆ ಕಳ್ಳನ ಮಗನೂ ಚೆನ್ನಾಗಿ ಅನುಭವಿಸ್ಬೇಕು ಕಷ್ಟನ. ನಿನ್ನ ತಂಗಿ ಮೇಲೆ ನನಗೆ ಯಾವುದೇ ಕೋಪ ಇಲ್ಲ, ಆದರೆ ನಮ್ಮ ರಾಧಕ್ಕನ ಗಂಡನ ಮೇಲೆ ಶಾನೆ ಕೋಪ ಐತಿ. ಅವನು ನರಳಿ ಒದ್ದಾಡಬೇಕು. ಅದಕ್ಕೆ ನಿಮ್ಮನ್ನು ಕೇಳ್ಕೊತಾ ಇರೋದು. ಹಾ, ಅಷ್ಟೇ ತಾನೇ. ನಮ್ಮ ಅಮ್ಮಂಗೆ ಫಿಟ್ಟಿಂಗ್ ಇಡೋ ಜವಾಬ್ದಾರಿ ನಂದು. ನೀನು ತಲೆ ಕೆಡಿಸ್ಕೊಬೇಡ. ನಾನು ಚೆನ್ನಾಗಿ ಫಿಟ್ಟಿಂಗ್ ನಿಕ್ಬಿಟ್ಟು ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಾನೇನೋ ನಮ್ಮ ಅಮ್ಮಂಗೆ ಹೇಳ್ದೆ ಅಂತ ಹೇಳಿದ್ರೆ ನಮ್ಮ ಅಮ್ಮಂತೂ 10 ಪೈಸೆ ಕೊಡೋಕ್ಕಿಲ್ಲ. ಹಂಗೆ ಮಾಡ್ತೀನಿ ನೋಡು. ಹಾಂ, ಫಸ್ಟ್ ಅದನ್ನು ಮಾಡು ಸಾಕು. ನನಗಂತೂ ಇನ್ನೇನು ಬೇಡ, ಸರಿನಾ? ಫಸ್ಟು ನೀನು ನಾನು ಹೇಳ್ದಷ್ಟನ್ನ ಮಾಡಿಬಿಟ್ರೆ ಅಷ್ಟೇ ಸಾಕು. ನಿಮ್ಮ ಅಮ್ಮ ಅಂತೂ 10 ಪೈಸೆ ಕೊಡಬಾರ್ದು ನಿನ್ನ ತಂಗಿಗೆ. ಆ ಥರ ಮಾಡು. ನಿನ್ನ ತಂಗಿ ಬಂದೇ ಬತ್ತಳೆ ದುಡ್ಡು ಕೇಳೋಕ್ಕೆ, ನನಗೆ ಚೆನ್ನಾಗಿ ಗೊತ್ತು. ಆಯ್ತು, ನೀನು ಇಷ್ಟೊಂದು ಹೇಳಕ್ಕೆ ಇಲ್ಲಿ ಗಂಟ ಪಾಪ ಬಂದು ಇಷ್ಟೊಂದೆಲ್ಲ ಹೇಳ್ತಾ ಇದೆಯಾ ಅಂದರೆ ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ನೀನು ಎಷ್ಟೆಲ್ಲ ಹೇಳ್ಕೊಡ್ತಾ ಇದೆಯಾ ನನಗೆ. ಸರಿ ಆಯಿತು ಬಿಡು. ನೀನು ಹೇಳ್ದಂಗೆ ಏನಿಯಾ ಕೇಳ್ತೀನಿ, ಸರಿನಾ? ನಿನ್ಗೆ ಇನ್ನೂ ಏನೇನು ಅನುಕೂಲ ಮಾಡ್ಕೊಡ್ಬೇಕೋ ಹೇಳು. ಪ್ರತಿಯೊಂದು ಎಲ್ಲನೂ ಅನುಕೂಲ ಮಾಡ್ಕೊಟ್ಬಿಟ್ಟು ನಿಂಗೆ ಏನು ಬೇಕೋ ಎಲ್ಲನೂ ನಿಂಗೆ ನಾನು ಅನುಕೂಲ ಮಾಡ್ಕೊಡ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ. ಸರಿ ಆಯಿತು. ಸರಿ, ನಾನು ನಿನ್ನ ಮನೆಗೆ ಹೊರಡ್ತೀನಿ. ಇದನ್ನು ಹೇಳೋಣ ಅಂತಲೇ ಕರೆಸ್ದೆ ಬೇಬಿ. ನಿಜವಾಗ್ಲೂ ನೀ ಹಂಗನ ಮಾಡಿ ನಿನ್ನ ತಂಗಿಗೆ 10 ರೂಪಾಯಿ ಕೊಡಿದಂಗೆ ನೀನೇ ಕಾಪಾಡಬೇಕು. ಬೇಬಿ, ನೀನು ತಲೆ ಕೆಡಿಸ್ಕೊಬೇಡ. ನಮ್ಮ ಅಮ್ಮಂಗೆ ನಾನು ಹೇಳ್ತೀನಿ, ನೀನು ಹೋಗು ಸುಮ್ಮನೆ. ಬೇಬಿ, ನೀನಂತಂದ್ರೆ ತುಂಬ ಅಂದರೆ ತುಂಬ ಒಳ್ಳೆಯವನು ನೀನಂತಂದ್ರೆ ಅಲ್ವಾ? ನಾನು ಏನು ಹೇಳಿದ್ರು ಮಾಡ್ತೀಯ. ನಿನ್ನಂಥ ಹುಡುಗ ಎಷ್ಟು ಜನಕ್ಕೆ ತಾನೇ ಸಿಗಕ್ಕೆ ಸಾಧ್ಯ ಹೇಳು? ಅಯ್ಯಪ್ಪ, ಏನೋ ಒಬ್ರಿಗೋ ಇಬ್ರಿಗೋ ಸಿಗ್ಬೋದು ಅಷ್ಟೇ. ನನಗೆ ಸಿಕ್ಬಿಟ್ಟಿದ್ಯಾ, ನಾನು ಹೇಳ್ದಂಗೆಲ್ಲ ಕೇಳ್ತೀಯ. ಸರಿ, ನಾನು ಇನ್ನು ಹೊರಡ್ತೀನಿ ಬೇಬಿ. ಸರಿ ಬೇಬಿ, ಆಯಿತು. ನಮ್ಮ ಹುಡುಗಿ ನನ್ನ ಜೀವನನ ಎಷ್ಟು ಕೇರ್ ಮಾಡ್ತಾಳೆ ನೋಡು. ನನ್ನ ಜೀವನ ಚೆನ್ನಾಗಿರಬೇಕು, ಎಲ್ಲ ತಂಗಿ ಕೊಟ್ಬಿಟ್ಟು ದುಡ್ಡೆಲ್ಲ ಕಳ್ಕೊಂಬಾರ್ದು, ನಾನು ಬೀದಿಗೆ ಬರಬಾರ್ದು ನಾನು ಅಂತ ಹೇಳ್ಬಿಟ್ಟು ನಮ್ಮ ಹುಡುಗಿ ನನಗೋಸ್ಕರ ಎಷ್ಟೆಲ್ಲ ಮಾಡ್ತಾಳೆ. ನನಗೋಸ್ಕರ ಹಬ್ಬಬ್ಬಬ್ಬ ಎಷ್ಟೆಲ್ಲ ಸಹಾಯ ಮಾಡ್ಕೊಂಡು ಬುದ್ಧಿ ಹೇಳ್ಕೊಂಡು ಬತ್ತಾವಳೆ. ಇಂಥ ಹುಡುಗಿನ ನಾನು ಹೆಂಡತಿ ಮಾಡ್ಕೊಂಡ್ರೆ ನನ್ನ ಜೀವನ ಪೂರ್ತಿ ಖುಷಿಯಾಗೇನೆ ಐತೀನಿ ಬಿಡು. ಇರು, ನಮ್ಮ ಅಮ್ಮಂಗೆ ಹೋಗಿ ಸರಿಯಾಗಿ ಹೇಳ್ತೀನಿ. ಅಲ್ಲ ಕಣ್ಲ, ನನ್ನ ಮಗಳು ಯಾಕ್ಲ ಮನೆ ಬಿಟ್ಬಿಟ್ಟೋದ್ಲು? ನನ್ನ ಮಗಳು ಯಾಕೆ ಹೋದ್ಲು ಅಂತ ನಂಗೆ ಅರ್ಥನೇ ಆಯ್ತಿಲ್ಲ. ಯಾಕ್ಲ ಮನೆ ಬಿಟ್ಟೋದ್ಲು? ಏನ್ಲಾಗಿತ್ತು ಅವಳಿಗೆ ಮನೆ ಬಿಟ್ಟು ಹೋಗೋಕ್ಕೆ? ಒಂದು ಮಾತು ನನಗೆ ಹೇಳ್ಬಿಟ್ಟು ಹೋಗ್ಬೋದಿತ್ತು ತಾನೇ ಅವಳು. ಹಿಂಗೆ ಮನೆ ಬಿಟ್ಬಿಟ್ಟು ಹೋಯ್ತೀನಿ ಕಣಮ್ಮ, ಹಂಗಮ್ಮ ಹಿಂಗಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ ಮಂಟಕ್ಕೆ ಬರಲಿಲ್ಲ, ಏನಿಲ್ಲ. ಎತ್ತೋದ್ಲು ಏನು ಕತಿಯೋ? ನನಗಂತೂ ಸುಮ್ಮನೆ ಬೇಜಾರಾಯ್ತದೆ ಕಣಪ್ಪ. ಈ ಮಕ್ಕಳಿಂದ ನನಗಂತೂ ದೇವ್ರಣೆ ಕೇಳ್ತೀನಿ, ನೆಮ್ಮದಿ ನೆನೆಯೇ ಇಲ್ಲ ನನಗಂತೂ. ಈ ಮಕ್ಕಳಿಂದ ನೆನೆಯ ಕುಂತ್ರು ನಿಂತರು ನನಗಂತೂ ನಿಮ್ಮದೇ ನೆನೆಯ ಕಾಟ ಆಗೋಗ್ಬಿಟ್ಟೈತೆ ನನಗಂತೂ. ಅಲ್ಲ, ಯಾಕೆ ಹೋದ್ಲು? ನೀನು ಯಾಕೆ ಕಳಿಸ್ತೆ? ನೀನು ಬೈದಿದ್ದಕ್ಕೆ ನಾವು ಹೋಗಿದ್ದು? ಅಮ್ಮ, ನನ್ನ ತಂಗಿಗೆ ಒಂದೇ ಆಸೆ, ಗಂಡನ್ನ ಸೋಮಾರಿ ತರದಿಂದ ಬಿಡಿಸ್ಬಿಟ್ಟು ಚೆನ್ನಾಗಿ ದುಡಿಬೇಕು ನನ್ನ ಗಂಡ, ಟಾಪಾಗಿ ಬರ್ಬೇಕು ಅವನು ಅಂತ ಹೇಳ್ಬಿಟ್ಟು ಅವಳಿಗೆ ಬುಲಾಸೆ ಐತೆ ನೋಡು. ಅವಳು ಹಂಗೆ ಅಂತಿದ್ಲು, ನನ್ನ ಗಂಡಂಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು, ನನ್ನ ಗಂಡ 4 ಜನ ಥರ ಕಷ್ಟಪಟ್ಬಿಟ್ಟು ದುಡ್ದು ಮ್ಯಾಲ್ಗಡಿಗೆ ಬರಂಗೆ ಮಾಡಬೇಕು, ಹಂಗೆ ಹಿಂಗೆ ಅಂತ. ಅದಕ್ಕೆ ನೀನು ಹೋಯ್ತೀನಿ ಅಂದರೆ ಬಿಡ್ತಿರ್ಲಿಲ್ವಲ್ಲ, ಅದಕ್ಕೆ ನೀನು ಇಲ್ದಿದ್ದಾಗ ಹೊಂಟೋಗವಳಿ ಅಷ್ಟೇ. ಅಲ್ಲ ಕಣಮ್ಮ, ಇನ್ನೊಂದೇನು ಅಂತ ಹೇಳಿದ್ರೆ ಇದು ನೋಡು, ಏನಪ್ಪ ಅಂದರೆ ನೀನು ಏನಾರ ಬಂದ್ಬಿಟ್ಟು ದುಡ್ಡು ಕೇಳಿದ್ರು ಕೊಡಬಾರ್ದಂತೆ. ಸುಮ್ಮನೆ ನೀ ಬಂದ್ಬಿಟ್ಟು ದುಡ್ಡು ಕೇಳ್ತಾಳಂತೆ ಎಲ್ರ ಮುಂದೆನೂ. ಅಂದರೆ ನಿನ್ನ ಗಂಡನ ಮುಂದೆ ಹಿಂಗೆ ದುಡ್ಬೇಕು
ಬೇಕು ಅಂತ ಕೇಳ್ತಾಳಂತೆ. ಆವಾಗ ನೀನು ನನ್ನ ದುಡ್ಡು ಇಲ್ಲ ಏನೂ ಇಲ್ಲ ಹೋಗು ಅಂತ ಹೇಳ್ಬಿಟ್ಟು ಬೈದ್ ಕೊಡಿಸ್ಬೇಕಂತೆ. ಈಗ ಯಾಕ್ಲ ಮಗ ಹಿಂಗೆ? ಹಂಗೆ ಕಣಮ್ಮ ಗಂಡಂಗ್ ಬುದ್ಧಿ ಕಲ್ಸಕ್ಕೆ ಗಂಡನೂ ದುಡಿಯಂಗ್ ಮಾಡ್ಬೇಕಲ್ಲ. ಗಂಡ ಸೋಮಾರಿಯಾಗಿ ಇಲ್ಲೇ ಬಿದ್ದಿದ್ನಲ್ಲ, ಅವನು ದುಡಿಬೇಕು. ಇವಾಗ ನೀನು ದುಡ್ಡು ಕೊಟ್ಟೆ ಅಂತಂದ್ರೆ ನೀನೇ ಯೋಚನೆ ಮಾಡು. ಅವ್ನು ಹೆಂಗ್ ದುಡಿತಾನೆ ಯೋಚನೆ ಮಾಡಮ್ಮ ನೀನೇನೆ. ಅವ್ನಿಗೆ ಕಷ್ಟ ಗೊತ್ತಾಗ್ಬೇಕು. ಅವ್ನಿಗೆ ಹೆಂಡ್ತಿನ ಸಾಕ್ಬೇಕು ಕಷ್ಟಪಟ್ಬಿಟ್ಟು. ನೀನು ಈಸಿಯಾಗಿ ದುಡ್ಡು ಕೊಟ್ಬಿಟ್ರೆ ಅದು ಹೆಂಗ್ ಅವನು ಉದ್ಧಾರ ಆಯ್ತಾನೆ? ಅಲ್ವಾ? ನೀನು ಹೇಳೋದು ನಿಜನೇನಿಯ. ಸುಮ್ಕೇನಿಯ ಕೊಟ್ಬಿಟ್ರೆ ಯಾರು ತಾನೇನಿಯ ಬುದ್ಧಿ ಕಲಿತಾರೆ ಹೇಳು? ಬೇಜಾರಾಯ್ತದ ಕಣಪ್ಪ ನಂಗಂತೂನುವೆ. ಆದ್ರೆ ನನ್ನ ಮಗಳು ನನ್ನ ಮಗನ ಮದುವೆ ಮಾಡ್ಕೊಬಾರ್ದಾಗಿತ್ತು ತಗ. ಏನು ದುಡಿಯಲ್ಲ ಮಾಡಲ್ಲ, ನಮ್ಮಷ್ಟು ಬುದ್ಧಿನೂ ಇಲ್ಲ. ಅದು ಯಾಕಾರ ಹಿಂಗೆ ಮಾಡ್ಬಿಟ್ನೋ ಏನೋ, ಇವಳು ಯಾಕಾರ ಹಿಂಗೆ ಮದುವೆ ಮಾಡ್ಕೊಬಿಟ್ಲೋ ಗೊತ್ತಿಲ್ಲ. ಬುಟ್ಟಾಕು ಮತ್ತು ನನ್ನೇನ ಬಂದು ಕಾಸು ಕೇಳಿದ್ರಿ ಕೊಡಕ್ಕಿಲ್ಲ ಹೋಗ್ರಿ ಅಂತ ಹೇಳಿ ಕಳಿಸ್ತೀನಿ. ಕಲ್ತ್ಕೊಂಡ್ಲಿ ಬುದ್ಧಿ. ಅಮ್ಮ ನಿನ್ ಮಗಳೇನಿಯ ಬಂದು ಸೆಂಟಿಮೆಂಟ ಕೇಳ್ತಾಳೆ. ಅವಾಗ ಉನ್ವೆ ಕೊಡಕ್ ಹೋಗ್ಬೇಡ. ಅವಳು ಗಂಡಂಗ್ ಬುದ್ಧಿ ಕಲಿಸ್ಬೇಕು ಅವಳು, ಸರಿನಾ? ಅವಳು ಏನ ಸೆಂಟಿಮೆಂಟ್ ಆಗಮ್ಮ ಫುಲ್ ಕಷ್ಟಾಗಿದ್ದೀವಿ ಕಣಮ್ಮ, 1 ಲಕ್ಷ 2 ಲಕ್ಷ ಕೊಡಮ್ಮ ಅಂತ ಹೇಳಿದ ತಕ್ಷಣ ನೀನ್ ಪಟ್ಟ ಅಂತ ಕೊಟ್ಬಿಟ್ಟೆ ಅನ್ನು ಅಷ್ಟೇ ಕತೆ ಮುಗ್ದೋಯ್ತದೆ. ನೀನು ಏನಾನ ಕೊಟ್ಬಿಟ್ಟೆ ಅಂದ್ರೆ ಕೊಡ್ಲೇ ಬೇಡ ಕಣಮ್ಮ. ಸರಿ ಬಿಡು ಮಗ. ಗಂಡ ಏನ್ರು ಸಂಡಕ್ಕಿರಲ್ಲ, ನಾವ್ ಇನ್ನೇನ್ ಮಾಡಕ್ಕಾಯ್ತದೆ? ಬ್ಯಾಡ ಅಂದ್ರು ಕುಣ್ಕೊಂಡ್ ಮದುವೆ ಮಾಡ್ಕೊಂಡ್ಲು. ಇನ್ನೇನಾರ ಹೇಳಕ್ಕಾಯ್ತದ? ನನ್ನ ಹೇಳು ನೀನೇನಿಯ. ಇನ್ನೇನು ಹೇಳಕ್ ಹಾಕಿಲ್ಲ. ಗಂಡಂಗನ ಬುದ್ಧಿ ಕಲಿಸ್ಲಿ, ಅವ್ರ ಅಪ್ಪಂಗನ ಬುದ್ಧಿ ಕಲಿಸ್ಕೊಳ್ಳಿ. ನಾನು ಇನ್ನೇನು ಮಾಡಕ್ಕಾಯ್ತದೆ? ಏನು ಅವ್ರ ಪಾಡು ಅವ್ರದ್ದು, ನಮ್ಮ ಪಾಡು ನಮ್ಮದು ಬಿಡ್ಲ ಅತ್ತಾಗೆ. ಮತ್ತೆ ನೀನು ಅಷ್ಟೇ ಏನು ಅವ್ರನ್ನ ಬೈದಾಡಕ್ಕೆ ಹೋಗ್ಬೇಡ. ಅವ್ರ ಜೀವನ ಅವ್ರು ಹೆಂಗೋ ಮನೆ ಬಿಟ್ಟು ಹೋಗಿ ಮಾಡ್ಕೊತಿರ್ತಾನೆ, ಮಾಡ್ಕೊಳ್ಳಿ. ನನ್ನೇನ ಕಾಸು ಕೇಳಿದ್ರೆ ಇಲ್ಲ ಹೋಗ್ರಿ ಅಂತ ಹೇಳಿ ಕಳಿಸ್ತೀನಿ. ನೀನು ಕಿತ್ತಾಟ ಪತ್ತಾಟ ಮಾಡ್ಕೋಬೇಡ, ಸರಿನಾ? ಅವಳು ನಿನ್ನ ತಂಗಿನೂ ಬೇಜಾರು ಮಾಡ್ಕೊಬಿಡ್ತಾಳೆ. ಅಮ್ಮ ನಾನೇನ ಬೇಕಂತ ಬೈತಿದ್ದೀನಿ ಅಂತ ಅನ್ಕೊಂಡ. ಅವನು ಚೆನ್ನಾಗಿ ದುಡಿಲಿ, ಅವನು ನಮ್ಮಂಗೆ ನೀ ಒಂದು ಲೆವೆಲ್ಗೆ ಬರಲಿ ಅಂತ ಬೈತಾ ಇದ್ದೀನಿ ಅಷ್ಟೇನೇನಿಯ. ಅವ್ನಿಗೂ ಹೊಸಿ ಬುದ್ಧಿ ಬರಲಿ ಅಂತ ಹೇಳ್ಬಿಟ್ಟು ಸುಮ್ಕೆ ಬೈಯಕ್ಕೆ ನಂಗೇನು ತಲೆ ಕೆಟ್ಟೈತೇನಮ್ಮ. ನೀನು ಹೋಗಿ ಸುಮ್ಕೆನೇನಿಯ. ನನಗೆ ಗೊತ್ತು ನಾನು ಇಲ್ದಿದ್ದಾಗ ಏನಿಯ ಬಂದು ಅವಳು ನಿನ್ನ ಹತ್ರ ದುಡ್ಡು ಕೇಳೋದು ಅಂತ. ಕೇಳಿದ್ರು 10 ಪೈಸಾ ಕೊಡಕ್ಕೆ ಹೋಗ್ಬೇಡ, ಸರಿನಾ? ಇಲ್ಲ ಕಣಮ್ಮಿ ದುಡ್ಡೆಲ್ಲನೂ ಏನಕ್ಕೋ ಪ್ರಾಬ್ಲಮ್ ಇತ್ತು, ಖರ್ಚಾಯ್ತು ಅಂತ ಹೇಳ್ಬಿಟ್ಟು ನೈಸಾಗಿ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕು. ಈಗಲೇ ಹೇಳಿದ್ದೀನಿ. ಸರಿ ಬಿಡ್ಲಾ, ಅದೆಷ್ಟು ಕಿತ ಹೇಳ್ತೀನಿ ನನಗೂ ಗೊತ್ತಾಯ್ತೈತೆ. ನೀನು ಏನೋ ಕೇಳ್ತಿದ್ದೀಗ ಅಂತ. ನಮ್ಮ ಅಮ್ಮ ಫಿಟ್ಟಿಂಗ್ ಇಕ್ಕಿದ್ದಾಯ್ತು. ಇನ್ನ ತಂಗ್ಯವ ಬಾ ಮನೆಗೆ. 10 ಪೈಸೆ ಸಿಗಕ್ಕಿಲ್ಲ ನಿನಗೆ ಸಾಯಿ. ಅಲ್ಲ ದುಬೈ ಹುಡುಗನ ಹುಡುಕಿದೆ ತಾನೆ, ಮುಚ್ಕೊಂಡು ಮದುವೆ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಪಿರುತಿ ಅಂತ ಮಾಡ್ಕೊಂಡಿದ್ದೀಗಲ್ಲ. ಅದು ಮದುವೆ ಆಗಿರೋನೇ ಬೇಕಿತ್ತ ನಿನಗೆ? ಬ್ಯಾರನ್ನ ಪಿರುತಿ ಮಾಡಿದಿದ್ರೆ ಏನೋ ಮದುವೆ ಮಾಡ್ಕೊಡ್ಬೋದಿತ್ತು. ಹೋಗಿ ಅವ್ನು ಮದುವೆ ಆಗಿರೋ ನನ್ನ ಮಗುನ ಮದುವೆ ಮಾಡ್ಕೊಬಿಟ್ಟು ಇವಾಗ ನಮ್ಮ ತಲೆಗೆ ತಂದಿದ್ದೀಗಲ್ಲ. ಈಗ ಸಾಕ್ತಾನೆ ನಿನ್ನ ಗಂಡ, ಸಾಕಿಸ್ಕ ಗೊತ್ತಾಯ್ತದ ನಿನ್ಗೂ. ನನ್ನ ಲವರ್ ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾವಳು ಪಾಪ.